ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನ್ ಬಂದು 12 ಎಕರೆ ಇರುವಂತ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದು ಏನು ಸಮಸ್ಯೆ ಇಲ್ಲ. ನಕಾಶೆ ರೋಡ್ ಮುಖಾಂತರ ನೀವು ಈ ಜಮೀನಿಗೆ ಬರಬೇಕಾಗತ್ತೆ. ಈ ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಇದು ತಾರೋಡಿಂದ ಕೇವಲ ಒಂದು 600 ಮೀಟರ್ ಆಗುತ್ತೆ. ವಿಲೇಜ್ ಇಂದ ಈ ಜಮೀನ್ಗೆ ಟೋಟಲ್ ಆಗಿ 1.5 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಈ ಜಮೀನ್ಗೆ ನಾವೇನಾದ್ರೂ ಬರಬೇಕು ಅಂತಂದ್ರೆ ನಾವು ಮೊದಲನೇದಾಗಿ ಚಳ್ಳಕೆರೆಯಿಂದ ಪರಶುರಾಂಪುರಗೆ ಹೋಗೋ ಒಂದು ಮಾರ್ಗದಲ್ಲಿ ಬರಬೇಕಾಗುತ್ತೆ. ಈ ಜಮೀನು ಚಳ್ಳಕೆರೆಯಿಂದ ಟೋಟಲ್ ಆಗಿ 18 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗದಿಂದ 48 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನ್ಗೆ 218 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಈ ಜಮೀನು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು ಹಾಗೂ ಕಸ್ಬಾ ಹೋಬಳಿಗೆ ಸೇರಿರುವಂತ ಒಂದು ಜಮೀನು. ಬನ್ನಿ ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನೋಡಿ, ಇಲ್ಲಿ ಜಮೀನಿನ ಅಕ್ಕಪಕ್ಕ ಸುಮಾರು ತೋಟಗಳಿದಾವೆ. ಇದು ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಜಮೀನು ಬೀಳಿತ್ತು ಸ್ನೇಹಿತರೆ. ಇವರು ಉಳುಮೆ ಆಗ್ಲಿ ಅಥವಾ ಯಾವುದೇ ಬೆಳೆ ಆಗ್ಲಿ ಈ ಜಮೀನಲ್ಲಿ ಬೆಳೆದಿಲ್ಲ. ಸದ್ಯಕ್ಕೆ ಇದು ಖಾಲಿ ಬಿದ್ದಿರುವಂತ ಜಮೀನು. ರೀಸೆಂಟ್ ಆಗಿ ಇದರಲ್ಲಿ ಸುಮಾರು ಗಿಡಗಳೆಲ್ಲ ಬೆಳ್ಕೊಂಡಿತ್ತು. ಅದನ್ನೆಲ್ಲ JCB ಮುಖಾಂತರ ಎಲ್ಲ ಕ್ಲೀನ್ ಮಾಡಿಸಿ ಈಗ ಮಾರಾಟಕ್ಕೆ ಇಟ್ಟಿದ್ದಾರೆ. ನಾನು ಅವಾಗ್ಲೇ ಹೇಳ್ದಾಗೆ ಈ ಜಮೀನು ಟೋಟಲ್ ಆಗಿ 12 ಎಕರೆ ಇರುವಂತ ಒಂದು ಖಾಲಿ ಜಮೀನು. ಈ ಜಮೀನ್ ಬಂದು ಸ್ಕ್ವೇರ್ ಶೇಪ್ ಅಲ್ಲಿ ಇದೆ. ಜಮೀನಲ್ಲಿ ತಗ್ಗು ದಿಬ್ಬ ಅಷ್ಟೊಂದಿಲ್ಲ ಸ್ನೇಹಿತರೆ. ತುಂಬಾ ನೀಟಾಗಿ ಕಾಣುತ್ತೆ. ನೋಡ್ತಾ ಇದ್ರ ನೋಡಿ ನೀವಿಲ್ಲಿ. ಜಮೀನು ಚೆನ್ನಾಗಿದೆ ಸ್ನೇಹಿತರೆ. ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ರೆಡ್ ಸಾಯಿಲ್ ಪ್ಲಸ್ ಸ್ವಲ್ಪ ಮರಳು ಮಿಕ್ಸ್ ಬರುತ್ತೆ. ಸೆಂಟ್ರಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಒಂಡ್ ಮಣ್ಣು ಮತ್ತೆ ರೆಡ್ ಮಣ್ಣು ಮಿಕ್ಸ್ ಆಗಿದೆ. ಇವರು ಯಾವುದೇ ಬೆಳೆ ಬೆಳೆದಿರುವ ಕಾರಣ ಮಧ್ಯ ಎಲ್ಲ ತುಂಬಾ ಚೆನ್ನಾಗಿದೆ. ಎಂಡ್ ಅಲ್ಲಿ ಇನ್ನೂ ಚೆನ್ನಾಗಿದೆ ಸ್ನೇಹಿತರೆ. ಕಂಪ್ಲೀಟ್ ಆಗಿ ರೆಡ್ ಸಾಯಿಲ್ ಬರುತ್ತೆ. ಈ ಜಮೀನು ಸ್ಕ್ವೇರ್ ಶೇಪ್ ಅಲ್ಲಿ ಫ್ಲಾಟ್ ಆಗಿ ಚೆನ್ನಾಗಿದೆ. ನೀವು ಇದರಲ್ಲಿ ಪಾರ್ಟಿಷನ್ಗಳು ಮಾಡ್ಕೊಂಡು ಒಂದು ಒಳ್ಳೆ ತೋಟನ ನಾವು ಇದರಲ್ಲಿ ಮಾಡಬಹುದು. ಇದು ಖಾಲಿ ಜಮೀನ್ ಆಗಿರೋದ್ರಿಂದ ನಾವು ಬೋರು ಮತ್ತೆ TC ವ್ಯವಸ್ಥೆನ ಮಾಡ್ಕೋಬೇಕಾಗತ್ತೆ. ಬೋರ್ ಹಾಕ್ಸಿದ್ರೆ ಇಲ್ಲೆಲ್ಲ ನೀರು ಬೀಳುತ್ತೆ ಸ್ನೇಹಿತರೆ. ಸುಮಾರು ತೋಟ ಇದೆ ಈ ಜಮೀನಿನ ಹಿಂಭಾಗ, ಮುಂಭಾಗದಲ್ಲಿ, ಅಕ್ಕಪಕ್ಕದಲ್ಲಿ. ಹಾಗೆ ಈ ಜಮೀನಿನ ಎಂಡ್ ಅಲ್ಲಿ ಈ ಊರಿಗೆ ಸೇರಿರುವಂತ ಕೆರೆನೂ ಇದೆ. ನೋಡ್ರಿ, ಈ ಜಮೀನಿನ ಹಿಂಭಾಗದಲ್ಲೇ ತೋಟ ಇದೆ, ನಿಮ್ಗೆ ಕಾಣಿಸ್ತಾ ಇದೆ. ಜಮೀನಿನ ಬೌಂಡ್ರಿ ನಿಮ್ಗೆ ಅಷ್ಟಕ್ಕೊಂದು ಕ್ಲಿಯರ್ ಆಗಿ ಕಾಣಲ್ಲ. ಆಲ್ಮೋಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಸೀಮೆ ಜಾಲಿ ಗಿಡಗಳೆಲ್ಲ ಬೆಳ್ಕೊಂಡಿದೆ ನೋಡ್ರಿ, ಕ್ಲೀನ್ ಮಾಡಿಸಿದ್ರಲ್ಲ ಅದರಿಂದ ನಿಮ್ಗೆ ನೀಟಾಗಿ ಕಾಣಿಸ್ತಾ ಇದೆ. ಎಂಡ್ ಅಲ್ಲಿ ನಿಮ್ಗೆ ಸುಮಾರು ಮರಗಳೆಲ್ಲ ಕಾಣಿಸ್ತಿಲ್ಲ. ಅಲ್ಲಿವರೆಗೂ ಈ ಜಮೀನಿನ ಬೌಂಡ್ರಿ ಹೋಗುತ್ತೆ. ಬಲಗಡೆ ಸೈಡು ನಿಮ್ಗೆ ಗಿಡಗಳು ಕಾಣಿಸ್ತಾ ಇದಾವೆ ಆಲ್ರೆಡಿ. ಅಲ್ಲಿವರೆಗೂ ಈ ಜಮೀನಿನ ಬೌಂಡ್ರಿ ಇದೆ. ಫ್ಲಾಟ್ ಆಗಿದೆ ಸ್ನೇಹಿತರೆ, ಸ್ಕ್ವೇರ್ ಶೇಪ್ ಇದೆ. ಜಮೀನಿಂದು ಶೇಪ್ ತುಂಬಾ ಚೆನ್ನಾಗಿದೆ. ನೀವು ಇದರಲ್ಲಿ ಬೋರ್ ಹಾಕ್ಸ್ಕೊಂಡು ನೀರಿನ ವ್ಯವಸ್ಥೆ ಮಾಡಿಕೊಂಡಾಗ ಇದರಲ್ಲಿ ಯಾವ ತರ ಬೆಳೆ ಬೇಕಾದ್ರೂ ಬೆಳಿಬಹುದು. ಮಣ್ಣಿನ ಫಲವತ್ತತೆ ಚೆನ್ನಾಗೇ ಇದೆ. ಇದು ತೆಗೆದುಹಾಕುವಂತ ಫಲವತ್ತತೆ ಏನೂ ಇಲ್ಲ, ತುಂಬಾ ಚೆನ್ನಾಗೇ ಇದೆ. ಇದು ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ ಇದರಲ್ಲಿ. ನೀವು ಯಾವ ತರ ಬೆಳೆ ಬೇಕಾದ್ರೂ ಈ ಜಮೀನಲ್ಲಿ ನಾವು ಬೆಳಿಬಹುದು. ಈ ಜಮೀನ್ ಬಂದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ದಾರಿದು ಏನು ಸಮಸ್ಯೆ ಇಲ್ಲ. ಇದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಇರತಕ್ಕಂತ ಜಮೀನು. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನ ಮಾರಾಟ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ 1 ಎಕರೆಗೆ 14,50,000ದಿಂದ 15 ಲಕ್ಷ ಹೇಳ್ತಾ ಇದ್ದಾರೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ, ಅಂದ್ರೆ 14.5 lakh to 15 lakh ಮಧ್ಯದಲ್ಲಿ ವ್ಯಾಪಾರ ಆಗುತ್ತೆ ಅಂತ ಹೇಳಿದರೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ
ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ತಗೋಬೇಕು ಅಥವಾ ಜಮೀನನ್ನು ಮಾರಬೇಕು ಅನ್ನೋ ಒಂದು ಪ್ಲಾನಲ್ಲಿದ್ದರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.